ಸ್ಯಾಂಡಲ್ವುಡ್ ನಟಿ ಸಂಜನಾಗೆ ವಂಚನೆ ಪ್ರಕರಣ ಆರೋಪಿ ರಾಹುಲ್ ತೋನ್ಸೆಗೆ ಸುಮಾರು 61,50,000 ದಂಡವನ್ನು ವಿಧಿಸಲಾಗಿದೆ. 6 ತಿಂಗಳ ಜೈಲು ಶಿಕ್ಷೆಯನ್ನ ಕೂಡ ಪ್ರಕಟಿಸಲಾಗಿದೆ. ನ್ಯಾಯಾಲಯ ಆದೇಶವನ್ನು ನೀಡಿದೆ. ಬೆಂಗಳೂರಿನ 33ನೇ ಎಸಿಜೆಎಂ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. 2018-19ರಲ್ಲಿ ಸಂಜನಾರಿಂದ ಈತ 45 ಲಕ್ಷ ಹಣ ಪಡೆದಿರ್ತಾನೆ. ಗೋವಾ ಹಾಗೆ ಕೊಲಂಬೋದಲ್ಲಿ ಕ್ಯಾಸಿನೋವನ್ನು ನಡೆಸಿಕೊಂಡಿರ್ತಾನೆ. ಈ ವ್ಯಕ್ತಿ ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಅನ್ನುವಂತ ಆಸೆಯನ್ನು ಹುಟ್ಟಿಸಿರ್ತಾನೆ. ಲಾಭದ ಆಮಿಷವೊಡ್ಡಿ ಹಣವನ್ನ ಪಡೆದು ರಾಹುಲ್ ವಂಚಿಸಿರೋದು ಗೊತ್ತಾಗಿದೆ. ಇಂದಿರಾನಗರ ಠಾಣೆಯಲ್ಲಿ ರಾಹುಲ್ ವಿರುದ್ಧವಾಗಿ ದೂರು ಕೂಡ ದಾಖಲಾಗುತ್ತೆ. ತಂದೆ ರಾಮಕೃಷ್ಣ, ತಾಯಿ ರಾಜೇಶ್ವರಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಇದೀಗ ವಂಚನೆ ಸಂಬಂಧ ರಾಹುಲ್ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ದಂಡ ವಿಧಿಸಿದೆ ಕೋರ್ಟ್. ಅದರ ಜೊತೆಗೆ ಜೈಲು ಶಿಕ್ಷೆ ಕೂಡ ಪ್ರಕಟ ಆಗಿದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಹಳ ಜನರಿಗೆ ಈತ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ತೋನ್ಸೆ ಹಾಗೆ ಕುಟುಂಬದವರ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇದೆ. ಒಬ್ಬ ಮಾತ್ರ ಅಲ್ಲ, ಕುಟುಂಬ ಕೂಡ ಹೀಗೆ ಅಂತ. ಕಳೆದ ಫೆಬ್ರವರಿಯಲ್ಲಿ ಬಸವೇಶ್ವರ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತೆ. ಉದ್ಯಮಿಗೆ 25 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಒಂದು ದೂರು ದಾಖಲಾಗುತ್ತೆ. ಈ ಕೇಸ್ನಲ್ಲಿ ರಾಹುಲ್ ತಂದೆ ಮಾತ್ರ ಅರೆಸ್ಟ್ ಆಗಿದ್ರು. ಆರೋಪಿ ರಾಹುಲ್ ತೋನ್ಸೆ ವಿದೇಶಕ್ಕೆ ಎಸ್ಕೇಪ್ ಆಗಿರ್ತಾನೆ. ರಾಹುಲ್ ವಿರುದ್ಧವಾಗಿ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುತ್ತೆ. ಇನ್ನು ಸಂಜನಾ ಕೇಸ್ನಲ್ಲೂ ಕೂಡ ಈತ ನಾಪತ್ತೆಯಾಗಿರ್ತಾನೆ. ರಾಹುಲ್ ತೋನ್ಸೆ 1 ತಿಂಗಳ ಒಳಗೆ ಹಾಜರಾಗಬೇಕು ಅನ್ನೋದಾಗಿ ಇರುತ್ತೆ. ಸೂಚನೆ ಕೂಡ ಕೊಡಲಾಗಿರುತ್ತೆ. ಲುಕೌಟ್ ನೋಟಿಸ್ ಅನ್ನು ಹೊರಡಿಸಿರ್ತಾರೆ. ರಾಹುಲ್ ಬರೆದಿದ್ರೆ ಕನ್ವಿಕ್ಷನ್ ವಾರೆಂಟ್ ಕೂಡ ಜಾರಿಯಾಗಲಿದೆ.